ಓಂ ಶಾಂತಿ. ಮುರಳಿಯ ದಿನಾಂಕ 21/1/2022. मीठे बच्चे, समझदार बन हर काम करो. माया कोई भी पाप कर्म न करा दे, इसकी संभाल रखो. ಮಧುರ ಮಕ್ಕಳೇ, ತಿಳುವಳಿಕೆ ಉಳ್ಳವರಾಗಿ ಬುದ್ಧಿವಂತರಾಗಿ ಪ್ರತಿಯೊಂದು ಕರ್ಮ ಮಾಡಿರಿ. ಮಾಯೆ ನಿಮ್ಮ ಮೂಲಕ ಯಾವುದೇ ಕರ್ಮ, ಪಾಪದ ಕರ್ಮ ಮಾಡಿಸಬಾರದು. ಇದರ ಬಗ್ಗೆ ಬಹಳ ಎಚ್ಚರಿಕೆಯಿಂದ ಇರಬೇಕು. ನಿಮ್ಮ ಸಂಭಾಲನೆಯನ್ನು ನೀವೇ ಮಾಡಿಕೊಳ್ಳಬೇಕು. प्रश्न: बाप का नाम बाला करने के लिए कौन सी धारणाएं चाहिए? ತಂದೆಯ ಹೆಸರನ್ನು ಪ್ರಸಿದ್ಧಿ ಮಾಡುವುದಕ್ಕಾಗಿ ಮಕ್ಕಳಲ್ಲಿ ಯಾವ ಧಾರಣೆಗಳು ಇರಬೇಕು? उत्तर: नाम बाला करने के लिए ईमानदार वफादार बनो. ತಂದೆಯ ಹೆಸರನ್ನು ಪ್ರಖ್ಯಾತಿ ಮಾಡಬೇಕಾದರೆ ತಂದೆಯ ಮಕ್ಕಳಾದಂಥವರು ನೀವು ಪ್ರಾಮಾಣಿಕರಾಗಬೇಕು, ನಂಬಿಗಸ್ತ ಆಗಬೇಕು. ಸಚ್ಚಾಯಿ ಕೆ ಸಾಥ್ ಸೇವಾ ಕರೋ. ಸತ್ಯತೆಯಿಂದ ಸೇವೆ ಮಾಡಿರಿ. ಬಹತಿ ಗಂಗಾ ಬನ್ ಸಬ್ಕೋ ಬಾಪ್ ಕಾ ಸಂದೇಶ ದೇತೆ ಜಾओ. ಹರಿಯುವ ಗಂಗೆಯಾಗಿ ಎಲ್ಲರಿಗೂ ತಂದೆಯ ಸಂದೇಶವನ್ನು ಕೊಡ್ತಾ ಹೋಗಿರಿ. ಅಪ್ನಿ ಕರ್ಮ ಇಂದ್ರಿಯೋं पर पूरा कंट्रोल रख. आशाओं को छोड़ कायदेसीर चलन चलो. ಸುಸ್ತ ನಹಿ ಬನ್. ನಿಮ್ಮ ಕರ್ಮ ಇಂದ್ರಿಯಗಳ ಮೇಲೆ ಸಂಪೂರ್ಣ ನಿಯಂತ್ರಣ ಇಟ್ಟುಕೊಂಡು ಆಶೆಗಳನ್ನು ಬಿಟ್ಟು ಈಶ್ವರಿಯ ನಿಯಮದ ಅನುಸಾರವಾಗಿ ನಡೆಯಿರಿ. ಸುಸ್ತಾಗಬೇಡಿ. ಜ್ಞಾನ ಯೋಗ ಕಿ ಪಹಲೆ ಖುದ್ ಮೇ ಧಾರಣಾ ಹೋ, ತಬ್ ಬಾಪ್ ಕಾ ನಾಮ್ ಬಾಲಾ ಕರ್ ಸಕೆಂಗೆ. ಜ್ಞಾನ ಯೋಗದ ಧಾರಣೆ ಮೊದಲು ನಿಮ್ಮಲ್ಲಿ ಆಗಬೇಕು. ಆಗ ನಿಮ್ಮ ಮೂಲಕ ತಂದೆಯ ಹೆಸರನ್ನು ಪ್ರಸಿದ್ಧಿ ಮಾಡ್ತೀರಿ. ನಿಮ್ಮ ಮೂಲಕ ತಂದೆಯ ಹೆಸರು ಪ್ರಸಿದ್ಧಿಯಾಗ್ತದೆ. ಗೀತ್: ಆಜ್ ಕೆ ಇನ್ಸಾನ್ ಕೋ ಯೇ ಕ್ಯಾ ಹೋ ಗಯಾ. ಇಂದಿನ ಮನುಷ್ಯರಿಗೆ ಏನಾಗಿದೆ? ಕಿತನಾ ಬದಲ್ ಗಯಾ ಇನ್ಸಾನ್. ಮನುಷ್ಯ ಎಷ್ಟು ಬದಲಾಗಿದ್ದಾನೆ. ಓಂ ಶಾಂತಿ. यह भारत की आज की हालत है. एक गीत में भारत की गिरी हुई हालत दिखाई है. दूसरे गीत में फिर भारत की महिमा भी करते. दुनिया इन बातों को नहीं जानती. ಒಂದು ಕಡೆ ಭಾರತದ ಈಗಿನ ಸ್ಥಿತಿಯ ಬಗ್ಗೆ ವರ್ಣನೆ ಮಾಡ್ತಾರೆ, ದುಃಖದಿಂದ ಹಾಡ್ತಾರೆ ಭಾರತದ ಅವಸ್ಥೆ ಇವತ್ತು ಏನಾಗಿದೆ ಅಂತ. ಮತ್ತೊಂದು ಹಾಡಿನಲ್ಲಿ ಭಾರತದ ಮಹಿಮೆ ಮಾಡ್ತಾರೆ. ಯಾಕೆ ಅನ್ನೋದು ಹಾಡುವವರಿಗೆ ಗೊತ್ತಿಲ್ಲ. ತುಮ್ ಬಚ್ಚೋं में कोई तो इन बातों को समझते हैं कि भारत ही 100% समझदार था, अब 100% बेसमझ है. 2500 वर्ष पूरा समझदार फिर पूरा बेसमझ बन पड़ता है. ಭಾರತ 2500 ವರ್ಷಗಳವರೆಗೆ
ಬುದ್ಧಿವಂತ ಭಾರತ ಆಗಿರ್ತದೆ. ನಂತರದ 2005 ವರ್ಷಗಳವರೆಗೆ ಬುದ್ಧಿಹೀನ ಆಗಿಬಿಡ್ತದೆ. ಭಾರತ ಬುದ್ಧಿಹೀನ ಆಗ್ತದೆ ಅಂದರೆ ಭಾರತೀಯರು ಬುದ್ಧಿಹೀನ ಆಗ್ತಾರೆ. ಮೊದಲಿನ 2500 ವರ್ಷಗಳವರೆಗೆ ಬುದ್ಧಿವಾನ್ ಆಗಿರ್ತಾರೆ. पूरे बेसमझ को एक जन्म में समझदार बनाने वाला है बाप. ಪೂರ್ಣ ಬುದ್ಧಿಹೀನ ಆದವರನ್ನು ಒಂದೇ ಒಂದು ಜನ್ಮದಲ್ಲಿ ತಿಳುವಳಿಕೆ ಉಳ್ಳವರನ್ನಾಗಿ ಬುದ್ಧಿವಂತರನ್ನಾಗಿ ಮಾಡುವವನು ಒಬ್ಬನೇ ತಂದೆ ಆಗಿದ್ದಾನೆ. कोई बेसमझी का काम करते हैं तो दिल अंदर खाता है, किए हुए पाप याद पड़ते हैं. अब तो समझ कर काम करना चाहिए. ಯಾರಾದರೂ ಬುದ್ಧಿಹೀನತೆಯ ಕೆಲಸ ಮಾಡಿಬಿಟ್ರೆ ಅವರ ಮನಸ್ಸು ಅವ್ರಿಗೆ ಚುಚ್ತಾ ಇರ್ತದೆ. ಮಾಡಿದ ಪಾಪಗಳು ನೆನಪಾಗ್ತವೆ. ಆದ್ದರಿಂದ ಬಾಬಾ ಹೇಳ್ತಾರೆ, ಈಗ ಸಂಗಮ ಯುಗದಲ್ಲಿ ತಿಳುವಳಿಕೆ ಉಳ್ಳವರಾಗಿ ತಿಳುವಳಿಕೆಯಿಂದ ಬುದ್ಧಿಯಿಂದ ಪ್ರತಿಯೊಂದು ಕಾರ್ಯ ಮಾಡಿರಿ. ಬಡಿ ಸಂಭಾಲ್ ರಖನಿ ಮಾಯಾ ವಾರ್ ಐಸಾ ಕರ್ತಿ ಜೋ ಪತಾ ಭೀ ನಹಿ ಪಡ್ತಾ. ನಿಮ್ಮ ಕರ್ಮದ ಬಗ್ಗೆ ಪೂರ್ಣ ಎಚ್ಚರಿಕೆ ಇರಬೇಕು. ಮಾಯೆ ಯಾವ ಥರ ದಾಳಿ ಮಾಡ್ತದೆ ಅಂದರೆ ನಿಮಗೆ ಗೊತ್ತಾಗೋದಿಲ್ಲ. ಕಾಮ್ ಕಾ ಭೀ ಸೆಮಿ ನಶಾ ಆತಾ ಹೈ. बच्चे लिखते हैं बाबा तूफ़ान आते. काम का तूफ़ान कम नहीं. बहुत प्रकार का नशा माथा गर्म कर देता है. ಕಾಮದ ನಶೆಯು ಒಮ್ಮೊಮ್ಮೆ ಮಕ್ಕಳಲ್ಲಿ ಬಂದ್ಬಿಡ್ತದೆ. ಬಾಬನಿಗೆ ಬರೀತಾರೆ, ಬಾಬಾ ಮಾಯೆಯ ಬಿರುಗಾಳಿ ಬರ್ತಾ ಇದೆ ಅಂತ. ಬಾಬಾ ಹೇಳ್ತಾರೆ, ಬಹಳ ಸಂಭಾಲನೆಯಿಂದ ನಡಿಬೇಕು. ಕಾಮದ ಬಿರುಗಾಳಿನೂ ಕಡಿಮೆ ಇಲ್ಲ, ಲೋಭ ಮೋಹನೂ ಕಡಿಮೆ ಇಲ್ಲ. ಈ ವಿಕಾರಗಳ ನಶೆ ಏರಿದಾಗ ನಿಮ್ಮ ತಲೆ ಬಿಸಿ ಆಗ್ತದೆ. ಅದು ನಿಮ್ಮ ತಲೆಯನ್ನು ಬಿಸಿ ಮಾಡಿಬಿಡ್ತದೆ. प्यार भी देह का ऐसा होता जिसमें बुद्धि जाती है. योग पूरा न रहने से, अवस्था कच्ची होने से फिर उनका नुकसान बहुत होता है. ದೇಹದ ಮೇಲೆ ಪ್ರೀತಿ ಬಂದಾಗ ಆ ದೇಹಧಾರಿಯ ಕಡೆಗೆ ಬುದ್ಧಿ ಹೋಗ್ತದೆ. ಯೋಗ ಸರಿ ಇರಲಿಲ್ಲ ಅಂದರೆ ಅವಸ್ಥೆ ಕಚ್ಚಾ ಆಗ್ತದೆ. ಆಗ ಮಕ್ಕಳಿಗೆ ಬಹಳ ನುಕ್ಸಾನ ಆಗ್ತದೆ. बाबा के पास रिपोर्ट बहुत आती है, बड़े कड़े तूफ़ान है. लोभ भी बहुत सताता है जो बेकायदे चलन चलते. ಬಾಬನ ಹತ್ತಿರ ಮಕ್ಕಳ ರಿಪೋರ್ಟ್ ಬರ್ತದೆ. ಲೋಭನು ಮಕ್ಕಳಿಗೆ ಬಹಳ ಕಾಡಿಸ್ತದೆ. ಆಗ ಮಕ್ಕಳು ಈಶ್ವರೀಯ ನಿಯಮಗಳನ್ನು ಮುರಿತಾರೆ, ನಿಯಮಗಳಿಗೆ ವಿರುದ್ಧವಾಗಿ ನಡೀತಾರೆ. जैसे वो सन्यासी लोग होते हैं, तुम भी सन्यासी हो. वह है हठयोगी, तुम हो राजयोग. ಹೇಗೆ ಹೊರಗಿನ ಸನ್ಯಾಸಿಗಳು ಇದ್ದಾರೆ, ಹಾಗೆ ನೀವು ಸನ್ಯಾಸಿಗಳಿದ್ದೀರಿ. ಅವರು ಹಠಯೋಗಿಗಳು, ನೀವು ರಾಜಯೋಗಿಗಳು. उनमें भी नंबरवार होते. कोई अपनी कुटिया में रहते, भोजन वहाँ ही उनको पहुँचता है, वहाँ मंगा भी लेते. ಆ ಹಠಯೋಗಿ ಸನ್ಯಾಸಿಗಳಲ್ಲಿಯೂ ಸಹ ನಂಬರ್ವಾರ್ ಇರ್ತಾರೆ. ಕೆಲವರು ತಮ್ಮ ಕುಟೀರದಲ್ಲಿಯೇ ಇದ್ದು ಧ್ಯಾನ ಮಾಡ್ತಿರ್ತಾರೆ. ಅವರ ಭಕ್ತರು ಅವರಿಗೆ ಊಟ ಅಲ್ಲಿಗೆ ಒಯ್ದು ಕೊಡ್ತಾರೆ, ಅಥವಾ ಸನ್ಯಾಸಿಗಳು ಅದನ್ನು ತರಿಸ್ಕೊಳ್ತಾರೆ.
विकारों का संन्यास करते हैं तो ಪವಿತ್ರತಾ ಮನುಷ್ಯೋಂ ಕೋ ಖಿಂಚತಿ. ಆ ಸನ್ಯಾಸಿಗಳಲ್ಲಿ ಪವಿತ್ರತೆ ಇರುವ ಕಾರಣ ಅನೇಕ ಮನುಷ್ಯರನ್ನು ಸನ್ಯಾಸಿಗಳು ಆಕರ್ಷಣೆ ಮಾಡ್ತಾರೆ. ಅವರಲ್ಲಿ ಇರುವ ಪವಿತ್ರತೆ ಜನರನ್ನು ಆಕರ್ಷಣೆ ಮಾಡ್ತದೆ. इसमें भी ಜ್ಞಾನ ಯೋಗ ಬಲ ಕಿ ತಾಕತ್ ಚಾಹಿಯೆ. ಅವರಲ್ಲಿ ಯಾವ ಥರ ಒಂದು ಶಕ್ತಿ ಇದೆಯೋ ಹಾಗೆ ಇಲ್ಲಿ ಬಾಬೋರ್ ಮಕ್ಕಳಲ್ಲಿಯೂ ಸಹ ಜ್ಞಾನ ಯೋಗದ ಬಲ ಬೇಕು. जितना योग में रहेंगे इन सब बातों की परवाह नहीं रहेगी. योग है तंदुरुस्ती की निशानी. ಎಷ್ಟೆಷ್ಟು ಯೋಗದಲ್ಲಿ ಇರ್ತೀರಿ ಅಷ್ಟೇ ನಿಮಗೆ ಯಾವ ವಿಷಯದ ಬಗ್ಗೆ ಚಿಂತೆ ಆಗೋದಿಲ್ಲ. ನಿಮ್ಮ ಯೋಗ ಸರಿ ಇದೆ ಅಂದರೆ ನಿಮ್ಮ ಆತ್ಮಿಕ ಆರೋಗ್ಯ ಸರಿ ಇದೆ ಅಂತ ಅರ್ಥ. ಬಲ್ ಪುರಾನೆ ವಿಕರ್ಮೋं की भोगना भोगनी पड़ती है फिर भी योग पर आधार रहता है. ಯಾರ ಯೋಗ ಸರಿ ಇರ್ತದೆ ಅವರಿಗೆ ಶಾರೀರಿಕ ರೋಗ ಬಂದ್ರೂ ಸಹ ಯೋಗದಿಂದ ಅವರು ಅದನ್ನು ಹಗುರ ಮಾಡ್ಕೋತಾರೆ. ऐसे नहीं फलानी चीज़ चाहिए. ಸನ್ಯಾಸಿ ಲೋಗ ಮಾಂಗ್ತೆ ನಹಿ. ಇಲ್ಲಿ ಬಾಬೋರ್ ಮಕ್ಕಳು ನನಗೆ ಅದು ಬೇಕು ಇದು ಬೇಕು ಅಂತ ಬೇಡಬಾರದು, ಆಸೆ ಪಡಬಾರದು. ಸನ್ಯಾಸಿಗಳು ನೋಡಿ ಯಾರ ಹತ್ರನೂ ಬೇಡೋದಿಲ್ಲ, ಕೇಳೋದಿಲ್ಲ. योग का बल रहता है. ತತ್ವಯೋಗಿ ಮೇ ತಾಕತ್ ಹೈ. ಅವರಲ್ಲಿಯೂ ಸಹ ಯೋಗದ ಬಲ ಇರ್ತದೆ, ತತ್ವಯೋಗದ ಬಲ. ಅವರು ಬ್ರಹ್ಮತತ್ವವನ್ನು ನೆನಪು ಮಾಡ್ತಾರೆ. ಅದರಿಂದನೇ ಅಲ್ಪಕಾಲದ ಶಕ್ತಿ ಅವರಿಗೆ ಸಿಕ್ಕಿರ್ತದೆ. नांगे फ़कीर जो होते हैं वह तो दवाइयों से काम लेते हैं, वह हुआ आर्टिफिशियल. ಆದರೆ ಈ ನಗ್ನ ಫಕೀರರು ಇರ್ತಾರಲ್ಲ ಅವರು ಸನ್ಯಾಸಿಗಳಂತೆ ಯೋಗ ಮಾಡೋದಿಲ್ಲ, ಧ್ಯಾನ ಮಾಡೋದಿಲ್ಲ, ಸಾಧನೆ ಮಾಡೋದಿಲ್ಲ. ನಿರ್ವಸ್ತ್ರ ಆಗಿ ಅಲ್ದಾಡ್ತಿರ್ತಾರೆ. ಪವಿತ್ರತೆಯ ಸಲುವಾಗಿ ಔಷಧಿ ತಗೊಳ್ತಾರೆ. ಅವರ ಸನ್ಯಾಸ ನಕಲಿ ಸನ್ಯಾಸ ಆಗಿರ್ತದೆ. ತುಮ್ಹಾರಾ ಸಾರಾ ಮದಾರ್ योग पर है. तुम्हारा योग बाप से है तो इससे पद भी भारी मिलता है. ನಿಮ್ಮ ಪುರುಷಾರ್ಥದ ಆಧಾರ, ಭವಿಷ್ಯ ಪದವಿಗೆ ಆಧಾರ ಯೋಗ ಆಗಿದೆ. ನಿಮ್ಮ ಯೋಗ ಸರ್ವಶಕ್ತಿವಂತನ ಜೊತೆಗೆ ಇದೆ. ಆದ್ದರಿಂದ ನಿಮಗೆ ಸಿಗುವ ಪದವಿಯೂ ಸಹ ಶ್ರೇಷ್ಠವಾದಂಥ ಪದವಿ ಸಿಗ್ತದೆ. तुम्हारे देवता धर्म में बहुत सुख है. उसके लिए तुमको श्रीमत मिलती है. उनको कोई ईश्वरीय मत नहीं मिलती. तुमको ईश्वर आकर मत देते हैं. ನಿಮ್ಮ ದೇವತಾ ಧರ್ಮದಲ್ಲಿ ಬಹಳಷ್ಟು ಸುಖ ಇದೆ. ದೇವತಾ ಆಗುವುದಕ್ಕೆ, ಆ ಸುಖವನ್ನು ಪಡೆಯುವುದಕ್ಕೆ ಪರಮಾತ್ಮ ನಿಮಗೆ ಈಶ್ವರಿಯ ಮತ, ಶ್ರೀಮತ ಕೊಡ್ತಾ ಇದ್ದಾನೆ. ತುಮಕೋ ಈಶ್ವರ್ ಆಕರ್ ಮತ ದೇತೆ. ಕಿತನಾ ಭಾರಿ ವರ್ಷ ಮಿಲ್ತಾ ಹೇ 21 ಜನ್ಮೋಂ ಕೆ ಲಿಯೆ. ಆ ಸನ್ಯಾಸಿಗಳಿಗೆ ಈಶ್ವರ ಬಂದು ಶ್ರೀಮತ ಕೊಡೋದಿಲ್ಲ. ನಿಮಗೆ ಸ್ವಯಂ ಪರಮಾತ್ಮನೇ ಬಂದು ಶ್ರೀಮತ ಕೊಡ್ತಾನೆ. ಅದರಿಂದ ನಿಮಗೆ 21 ಜನ್ಮಗಳ ಭಾಗ್ಯ ಸಿಗ್ತದೆ. ಪರಮಾತ್ಮ आकर पढ़ाते हैं परंतु बच्चे बाप को भी भूल जाते हैं. योग पूरा लगाते नहीं. ನಿಮಗೆ ಸ್ವತಃ ಪರಮಾತ್ಮನೇ ಬಂದು ಓದಿಸ್ತಾರೆ, ಶ್ರೀಮತ ಕೊಡ್ತಾರೆ ಅನ್ನೋದನ್ನು ಮಕ್ಕಳು ಮರ್ತು ಬಿಡ್ತೀರಿ.
यह लोभ मोह आदि विकार सताए नहीं. योग पूरा लगाने से यह ಸತಾएंगे नहीं. ನೀವು ಸರಿಯಾಗಿ ಯೋಗ ಮಾಡ್ತಾ ಇದ್ದರೆ ಈ ಲೋಭ ಮೋಹ ನಿಮಗೆ ಸತಾಯಿಸೋದಿಲ್ಲ, ತೊಂದರೆ ಕೊಡೋದಿಲ್ಲ. ಬಹುತೋಂಕೋ ಸತಾತೆ, ಯಹ ಚಾಹಿಯೆ ಯಹ ಚಾಹಿಯೆ. ಮಕ್ಕಳಲ್ಲಿ ಅನೇಕರಿಗೆ ಈ ಲೋಭ ಮೋಹ ಬಂದು ಕಾಡಿಸ್ತದೆ. ಅದು ಬೇಕು ಇದು ಬೇಕು ಅಂತ ಆಸೆ ಪಡ್ತಾರೆ. पक्के सन्यासियों में यह नहीं होता. एक खिड़की से जो मिला वह लिया. जिनका कर्म इंद्रियों पर पूरा कंट्रोल रहता है वह फिर दूसरी चीज़ कभी नहीं लेंगे. कोई तो ले लेते. यहाँ भी ऐसे. ಯಾರು ಪಕ್ಕಾ ಸನ್ಯಾಸಿಗಳು ಇರ್ತಾರೆ ಅವರು ಒಂದು ಕಿಂಡಿಯಿಂದ ಎಷ್ಟು ಆಹಾರ ಸಿಗುತ್ತೋ ಅಷ್ಟೇ ತೆಗೆದುಕೊಂಡು ಅಷ್ಟನ್ನೇ ಊಟ ಮಾಡಿ ಶಾಂತಿಯಿಂದ ಇರ್ತಾರೆ. ಅವರಿಗೆ ತಮ್ಮ ಕರ್ಮ ಇಂದ್ರಿಯಗಳ ಮೇಲೆ ಪೂರ್ಣ ನಿಯಂತ್ರಣ ಇರ್ತದೆ. ಮತ್ತೆ ಮತ್ತೆ ಅವರು ಊಟ ಕೇಳೋದಿಲ್ಲ. ಹಾಗೆ ಆದರೆ ಸನ್ಯಾಸಿಗಳಲ್ಲಿ ಕೆಲವರು ತಮಗೆ ಇಷ್ಟ ಆದದ್ದನ್ನು ತರಿಸ್ಕೊಳ್ತಾರೆ. ಹೆಚ್ಚಿನ ಪದಾರ್ಥಗಳನ್ನು ಸಹ ತರಿಸ್ಕೊಳ್ತಾರೆ. ಹಾಗೆ ಇಲ್ಲಿಯೂ ಸಹ ಮಕ್ಕಳು ಅದು ಬೇಕು ಇದು ಬೇಕು ಅಂತ ಆಸೆ ಪಡ್ತಾರೆ. वास्तव में ईश्वर के भंडारे से जो कुछ कायदेशीर मिले उस पर चलना ठीक है. ವಾಸ್ತವಿಕವಾಗಿ ಈಶ್ವರನ ಭಂಡಾರದಿಂದ ನಿಯಮ ಪ್ರಮಾಣವಾಗಿ ಯಾವುದು ನಮಗೆ ಸಿಗ್ತದೆ ಅದರಲ್ಲಿನೇ ನಾವು ಸಂತೃಪ್ತಾಗಿ ಇರಬೇಕು. ನಿಯಮಗಳ ಅನುಸಾರವಾಗಿ ನಡಿಬೇಕು. मनुष्यों को आश बहुत उठती. आश पूरी न होने से सुस्त बन जाते. ಲೌಕಿಕ ಮನುಷ್ಯರಲ್ಲಿ ಅಂತೂ ಅನೇಕ ಆಶೆಗಳು ಇರ್ತವೆ. ಆಶೆ ಪೂರ್ಣ ಆಗದೇ ಇದ್ದಾಗ ಮನುಷ್ಯರು ಸುಸ್ತಾಗ್ತಾರೆ, ದುಃಖಿ ಆಗ್ತಾರೆ. यहाँ सबको ईमानदार वफादार बनना है. सब आशाएं मिटा देनी. तुम बच्चों को बहुत श्रेष्ठाचारी बनना है. ಇಲ್ಲಿ ತಾವೆಲ್ಲ ಮಕ್ಕಳು ಪ್ರಾಮಾಣಿಕ ನಂಬಿಗಸ್ತ ಆಗಬೇಕು. ಎಲ್ಲ ಆಶೆಗಳನ್ನು ಅಳಿಸಿ ಹಾಕಬೇಕು. ಶ್ರೇಷ್ಠಾಚಾರಿ ಆಗಬೇಕು. बाप तो हर रीति पुरुषार्थ कराते हैं. बच्चे नाम बाला करे. एक तो योग में रहना है और ज्ञान धारण कर औरों को कराना है. ಬಾಬಾ ಒಳ್ಳೆಯ ರೀತಿಯಿಂದ ಪುರುಷಾರ್ಥ ಮಾಡಿಸ್ತಾರೆ. ಮಕ್ಕಳ ಮೂಲಕ ತಂದೆಯ ಹೆಸರು ಪ್ರಸಿದ್ಧಿಯಾಗಲಿ ಅಂತ ವಿಧ ವಿಧವಾದ ಉಪಾಯಗಳನ್ನು ಬಾಬಾ ಹೇಳಿಕೊಡ್ತಾರೆ. ಮೊದಲನೇದು ನೀವು ಯೋಗದಲ್ಲಿ ಇರಬೇಕು. ಜ್ಞಾನದ ಧಾರಣೆ ಮಾಡ್ಕೋಬೇಕು. ಅನ್ಯರಿಗೂ ಜ್ಞಾನದ ಧಾರಣೆ ಮಾಡಿಸಬೇಕು. ಗಂಗಾ ಉಂಕೋ ಬಹನಾ ಹೈ. ಸಮझाना है सच्चा योग किसको कहा जाता है. ನೀವೆಲ್ಲ ಜ್ಞಾನ ಗಂಗೆಯರಾಗಿ ಹರಿಬೇಕು. ಸತ್ಯವಾದ ಯೋಗ ಯಾವುದು, ಯಾವುದಕ್ಕೆ ಯೋಗ ಅಂತ ಹೇಳಲಾಗ್ತದೆ ಅಂತ ಜನರಿಗೆ ತಿಳಿಸಬೇಕು. ಭಗವಾನ್ ಸಬ್ಕಾ ಬಾಪ್ ಹೇ, ಕೃಷ್ಣ ತೋ ಗಾಡ್ ಫಾದರ್ ಹೇ ನಹೀ. ಈ ವಿಚಾರನೂ ತಿಳಿಸಬೇಕು. ಪರಮಾತ್ಮ ಅಂದರೆ ಅವನು ಎಲ್ಲರಿಗೂ ತಂದೆ. ಶ್ರೀಕೃಷ್ಣ ಎಲ್ಲರಿಗೂ ತಂದೆ ಅಲ್ಲ. अब भगवान कहते मुझे याद करो तो मैं शांति और सुख का वर्षा दूंगा. कितनी सहज बात है.
ಆ ಪರಮಾತ್ಮನೇ ಬಂದು ಈಗ ಹೇಳ್ತಿದ್ದಾರೆ, ಮಕ್ಕಳೇ ನನ್ನನ್ನು ನೆನಪು ಮಾಡ್ರಿ, ನಾನು ನಿಮಗೆ ಸುಖ ಶಾಂತಿಯ ಆಸ್ತಿ ಕೊಡ್ತೀನಿ ಅಂತ. ಎಷ್ಟು ಸಹಜವಾಗಿದೆ. ಕಿಸ್ಕೋ ತೀರ ನಹಿ ಲಗ್ತಾ ತೋ ಕುಚ್ ನ ಕುಚ್ ಖಾಮಿ ಆಯಿ. ನೀವೆಷ್ಟೇ ಹೇಳಿದ್ರೂ ಒಬ್ಬರಿಗೆ ಜ್ಞಾನದ ಬಾಣ ನಾಟೋದಿಲ್ಲ ಅಂದರೆ ಅವರಲ್ಲಿ ಏನಾದರೂ ಕೊರತೆ ಇದೆ ಅಂತ ಅರ್ಥ. सर्विस तो अथाह है, मनुष्यों को स्मशान में फुर्सत रहती है. बच्चे समझदार हो, सर्विस का शौक हो, कोई विकार न हो तो जाकर समझा सकते हैं. ಸೇವೆ ಅಂತೂ ಅಪಾರವಾಗಿದೆ. ಸಾಕಷ್ಟು ಸೇವೆ ಇನ್ನೂ ಉಳಿದಿದೆ. ಮನುಷ್ಯರಿಗೆ ಸ್ಮಶಾನದಲ್ಲಿ ಸಮಯ ಸಿಕ್ಕಿರ್ತದೆ, ಪುರ್ಸತ್ ಸಿಕ್ಕಿರ್ತದೆ. ಯಾವ ಮಕ್ಕಳಿಗೆ ಸೇವೆಯ ಬಗ್ಗೆ ರುಚಿ ಇದೆ, ಆಸಕ್ತಿ ಇದೆ, ಯಾರಲ್ಲಿ ವಿಕಾರಗಳು ಇಲ್ಲ, ಅಂಥವರು ಸ್ಮಶಾನಕ್ಕೆ ಹೋಗಿ ಅಲ್ಲಿ ಸೇರಿರುವಂಥ ಜನರಿಗೆ ಜ್ಞಾನ ತಿಳಿಸಬಹುದು. समझाना है एक बाप को याद करो जिससे ही फल अर्थात वर्षा मिल सकता है. ಅಲ್ಲಿ ಹೋಗಿ ಹೇಳಬೇಕು, ನೋಡಿ ಒಬ್ಬ ಪರಮಾತ್ಮನನ್ನು ನೆನಪು ಮಾಡಿರಿ, ಅವನಿಂದಲೇ ನಿಮಗೆ ಸುಖ ಶಾಂತಿಯ ಫಲ ಅಥವಾ ಆಸ್ತಿ ಸಿಗ್ತದೆ. सन्यासी हठयोगी गुरु आदि क्या देते हैं? जो भी शिक्षा देंगे अल्पकाल सुख की. ಸನ್ಯಾಸಿಗಳು, ಹಠಯೋಗಿಗಳು, ಗುರುಗಳು ಯಾವ ಶಿಕ್ಷಣ ಕೊಡ್ತಾರೆ? ಕೊಟ್ಟರೂ ಅವರ ಶಿಕ್ಷಣದಿಂದ ಅಲ್ಪಕಾಲದ ಸುಖ ಸಿಗ್ತದೆ. ಬಾಕಿ ತೋ ಸಬ್ ದುಃಖ ಹಿ ದೇತೆ और यह बाप तो ಸದಾ ಸುಖ ಕಾ ರಾಸ್ತಾ ಬತಾತೆ. ಇನ್ನು ಉಳಿದ ಮನುಷ್ಯರು ಪರಸ್ಪರರಿಗೆ ದುಃಖನೇ ಕೊಡ್ತಾ ಇದ್ದಾರೆ. ಸದಾ ಸುಖದ ಆಸ್ತಿ, ಸುಖದ ಮಾರ್ಗ ತೋರಿಸುವವನು ಪರಮಾತ್ಮ ಆಗಿದ್ದಾನೆ. ಅಬ್ ವಹ ಕಹತೆ ಮುझे ಯಾದ್ ಕರೋ ತೋ ಸ್ವರ್ಗಕ್ಕೆ ಮಾಲೀಕ್ ಬನ್ನಿ. ಆ ತಂದೆಯೇ ಬಂದು ಹೇಳ್ತಾ ಇದ್ದಾರೆ, ಮಕ್ಕಳೇ ನನ್ನನ್ನು ನೆನಪು ಮಾಡಿರಿ, ಆಗ ನೀವು ಸ್ವರ್ಗದ ಮಾಲೀಕ ಆಗ್ತೀರಿ. ಪವಿತ್ರ ತೋ ರಹನಾ ಹೈ, ದಿನ ಪ್ರತಿದಿನ ಪಾಯಿಂಟ್ಸ್ ಸಹಜ್ ಕರ್ ದಿ ಜಾತಿ ಹೈ. ಬಾಬಾ ಹೇಳ್ತಾರೆ, ದಿನೇ ದಿನೇ ಸೇವೆಗಾಗಿ ಬಾಬಾ ಜ್ಞಾನದ ವಿಷಯಗಳನ್ನು ಸಹಜ ರೂಪದಲ್ಲಿ ಹೇಳ್ತಾ ಹೋಗ್ತಾರೆ. ಬಡೆ ಬಡೆ ಶಹರೋं में स्मशान में बहुत आते हैं, ಸ್ಮಶಾನ್ ಮೇ ಸರ್ವಿಸ್ ಬಹುತ್ ಹೋ ಸಕ್ತಿ. ದೊಡ್ಡ ದೊಡ್ಡ ನಗರಗಳಲ್ಲಿ ಸ್ಮಶಾನಗಳು ದೊಡ್ಡ ದೊಡ್ಡದಾಗಿರ್ತವೆ, ಬಹಳ ಜನ ಅಲ್ಲಿ ಸೇರ್ತಿರ್ತಾರೆ. ಅಲ್ಲಿ ಹೋಗಿ ನೀವು ಸೇವೆ ಮಾಡಿರಿ. ಬಚ್ಚೆ ಕಹತೆ ಹಮ್ಕೋ ಫುರ್ಸತ್ ನಹೀ, अच्छा छुट्टी लेकर जाओ, ಸರ್ವಿಸ್ ಮೇ ಬಹುತ್ ಫಾಯ್ದಾ ಹೈ. ಸ್ಮಶಾನದಲ್ಲಿ ಜನರಿಗೆ ಫುರ್ಸತ್ತಿರ್ತದೆ ಕೇಳಲಿಕ್ಕೆ, ಆದರೆ ಹೇಳೋರಿಗೆ ನಿಮಗೆ ಫುರ್ಸತ್ತಿಲ್ಲ ಅಂತ ಹೇಳ್ತೀರಿ. ಅದಕ್ಕೆ ಬಾಬಾ ಹೇಳ್ತಾರೆ, ನೀವು ರಜಾ ಹಾಕಿ ಹೋಗ್ರಿ, 2 ದಿನ 3 ದಿನ ರಜಾ ಹಾಕ್ರಿ, ವಾರಕ್ಕೆ 1 ದಿನ ರಜಾ ಹಾಕಿ ಸ್ಮಶಾನಕ್ಕೆ ಹೋಗಿ ಅಲ್ಲಿ ಬರುವಂಥ ಜನರಿಗೆ ಜ್ಞಾನ ತಿಳಿಸ್ರಿ. ಸರ್ವಿಸ್ ಸೆ ಬಹುತ್ ಫಾಯ್ದಾ ಹೈ, ವಿನಾಶ್ ತೋ ಹೋನಾ ಹಿ. ಸಮಯ ಸಿಕ್ಕಾಗಲೇ ನೀವು ಸೇವೆ ಮಾಡಿದರೆ ಅದರಿಂದ ಬಹಳ ಬಹಳ ಲಾಭ ಇದೆ. ಮುಂದೆ ಸ್ಮಶಾನಕ್ಕೆ ಹೋಗುವ ಸಮಯನೂ ನಿಮಗೆ ಸಿಗಲಿಕ್ಕಿಲ್ಲ, ಸ್ಮಶಾನಕ್ಕೆ ಯಾರೂ ಬರಲಿಕ್ಕಿಲ್ಲ. ಅಲ್ಲಲ್ಲೇ ಭೂಕಂಪ ಆಗಿ ಅಲ್ಲಲ್ಲೇ ಹೋಗಿಬಿಡ್ತಾರೆ. अर्थक्वेक होंगे, सभी डैम्स आदि फट पड़ेंगे, ವಿನಾಶ್ ತೋ ಹೋನಾ ಹೇ. ಬಾಬಾ ಹೇಳ್ತಾರೆ, ಭೂಕಂಪ ಆದಾಗ ಯಾರಿಗೆ ಯಾರು ಮಣ್ಣು ಮಾಡ್ತಾರೆ? ಎಲ್ಲರೂ ಒಟ್ಟಿಗೆ ಏಕಕಾಲದಲ್ಲಿ
ಸಮಾಧಿಯಾಗಿ ಬಿಡ್ತಾರೆ. ಡ್ಯಾಮ್ಸ್ಗಳು ಹೊಡೆದಾಗ ಬಹಳಷ್ಟು ನೀರು ಬಂದು, ಪ್ರವಾಹ ಬಂದು ಜನ ಎಲ್ಲ ಕೊಚ್ಕೊಂಡು ಹೋಗ್ತಾರೆ. ಅಂತಹ ಪರಿಸ್ಥಿತಿ ಬರಲಿದೆ. जिसको ज्ञान होगा वह डांस करते रहेंगे. जो सर्विसेबल बच्चे हैं वो ही पिछाड़ी में हनुमान मिसल ಸ್ಥೈರ್ಯಂ ರಹ ಸಕೇಂಗೆ. ಅಂಥ ವಿನಾಶದ ಸಮಯದಲ್ಲೂ ಸಹ ಯಾರಲ್ಲಿ ಜ್ಞಾನ ಇರ್ತದೆ, ಯೋಗದ ಶಕ್ತಿ ಇರ್ತದೆ, ಅಂಥ ಮಕ್ಕಳು ಆತ್ಮಿಕ ನೃತ್ಯ ಮಾಡ್ತಾರೆ. ಅವರ ಸ್ಥಿತಿ ಕೊನೆಗೆ ಹನುಮಂತನ ಸಮಾನ ಏಕರಸ ಆಗಿರ್ತದೆ, ಅಚಲ ಅಡೋಲ ಆಗಿರ್ತದೆ. कोई तो ऐसे है जो बॉम्ब की आवाज़ से ही मर जाएंगे. ಮಕ್ಕಳಲ್ಲಿನೇ ಶಕ್ತಿಶಾಲಿ ಮಕ್ಕಳು, ಜ್ಞಾನಿ ಯೋಗಿಗಳು ಜ್ಞಾನದ ನೃತ್ಯ ಮಾಡ್ತಾರೆ. ದುರ್ಬಲ ಮಕ್ಕಳು ಬಾಂಬಿನ ಶಬ್ದ ಕೇಳಿನೇ ದೇಹ ಬಿಟ್ಟು ಹೋಗ್ತಾರೆ. ಹನುಮಾನ್ ಏಕ ಕಾ ಮಿಸಾಲ್ है, परंतु 108 तो ऐसे ताकतवान होंगे ना. ಹನುಮಂತನ ಉದಾಹರಣೆ, ಒಬ್ಬ ಹನುಮಂತನ ಉದಾಹರಣೆ ರಾಮಾಯಣದಲ್ಲಿ ತೋರಿಸಿದ್ದಾರೆ. ಆದರೆ ಹನುಮಂತ ಒಬ್ಬನೇ ಇರೋದಿಲ್ಲ. ಅವನ ಜೊತೆಗೆ 108 ಶಕ್ತಿಶಾಲಿ ಆತ್ಮಗಳು, ಮಹಾವೀರ ಆತ್ಮರು ಸಂಗಮ ಯುಗದಲ್ಲಿ ತಯಾರಾಗ್ತಾರೆ. ವಹ ತಾಕತ್ ಆಯೇಗಿ ಸರ್ವಿಸ್ ಸೆ. ಅಂತಹ ಒಂದು ಶಕ್ತಿ ಸೇವೆ ಮಾಡೋದ್ರಿಂದ ನಿಮ್ಮಲ್ಲಿ ಬರುವುದು. ಬಾಪ್ ಕಹತೆ ಸರ್ವಿಸ್ ಕರ್ ऊंच पद पाओ. बाद में पछताना न पड़े, इसलिए पहले से ही बताते हैं ऊंच पद ले लो. ಈ ದಿನದ ಮುರಳಿಯಲ್ಲಿ ಬಾಬಾ ವಿಶೇಷವಾಗಿ ಸೇವೆಯ ಬಗ್ಗೆನೇ ಒತ್ತು ಕೊಟ್ಟು ಹೇಳ್ತಾ ಇದ್ದಾರೆ. ವಿನಾಶದ ಸಮಯದಲ್ಲಿ ಸೇವೆಗೆ ಅವಕಾಶ ಸಿಗಲಿಕ್ಕಿಲ್ಲ. ಅದಕ್ಕಾಗಿ ವಿನಾಶ ಬರುವ ಮೊದಲೇ ನಿಮ್ಮ ಸೇವೆಯ ಜವಾಬ್ದಾರಿಯನ್ನು ಮುಗಿಸ್ಕೊಳ್ರಿ. ಹೆಚ್ಚಿನ ಸೇವೆ ಮಾಡಿ ಉನ್ನತ ಪದವಿಯನ್ನು ಪಡ್ಕೊಳ್ರಿ. ಇಲ್ಲದಿದ್ದರೆ ಕೊನೆಗೆ ಪಶ್ಚಾತ್ತಾಪ ಪಡಬೇಕಾಗ್ತದೆ. ಕಿಸ್ಕೋ ಭಿ ಸಮझाना बहुत सहज है. मंदिरों में भी तुम जाकर समझा सकते हो. इन्हों को यह राज्य किसने दिया? झट कहेंगे भगवान ने दिया. ಮಂದಿರಗಳಿಗೆ ಹೋಗಿ ಅಲ್ಲಿರುವಂತಹ ಅಥವಾ ಬರುವಂಥ ಭಕ್ತರಿಗೆ ಜ್ಞಾನ ತಿಳಿಸ್ರಿ. ದೇವತಾ ಮೂರ್ತಿಗಳನ್ನು ತೋರಿಸಿ ಕೇಳಿ, ಈ ದೇವತೆಗಳಿಗೆ ಇಂಥ ರಾಜ್ಯ ಯಾರು ಕೊಟ್ಟರು? ಆಗ ಭಕ್ತರು ಹೇಳ್ತಾರೆ, ಪರಮಾತ್ಮ ಕೊಟ್ಟಿದ್ದಾನೆ ಅಂತ. ಮನುಷ್ಯೋं से पूछो तुमको यह धन किसने दिया? तो फट से कहेंगे भगवान ने दिया. लक्ष्मी नारायण को भगवान ने यह धन कैसे दिया? यह भी समझाना है. ದೇವತೆಗಳಿಗೆ ಹಣ ಯಾರು ಕೊಟ್ಟರು, ಆ ಸ್ಥಾನ ಮಾನ ಯಾರು ಕೊಟ್ಟರು ಅಂತ ಕೇಳಿದಾಗಲೂ ಪರಮಾತ್ಮ ಕೊಟ್ಟಿದ್ದಾನೆ ಅಂತ ಹೇಳ್ತಾರೆ. ನಿಮಗೆ ಹಣ ಸಂಪತ್ತನ್ನು ಯಾರು ಕೊಟ್ಟಿದ್ದಾರೆ ಅಂತ ಕೇಳಿದಾಗಲೂ ಪರಮಾತ್ಮ ಕೊಟ್ಟಿದ್ದಾನೆ ಅಂತ ಹೇಳ್ತಾರೆ. ಹೀಗೆ ಲಕ್ಷ್ಮೀನಾರಾಯಣರಿಗೂ ಹಣ ಕೊಟ್ಟವನು ಪರಮಾತ್ಮನೇ. ಇದರ ಬಗ್ಗೆ ನೀವು ತಿಳಿಸಬೇಕು. बाप को जानने से तुम भी वह पद पा सकते हो. चलो तो समझाए, या तो फलानी एड्रेस पर आकर समझो. ನೀವು ಸಹ ಪುರುಷಾರ್ಥ ಮಾಡಿ ಪರಮಾತ್ಮನನ್ನು ತಿಳ್ಕೊಂಡು ಲಕ್ಷ್ಮೀನಾರಾಯಣರ ಸಮಾನ ಪದವಿಯನ್ನು ಪಡ್ಕೋಬಹುದು. ಬನ್ನಿ ನಾವು ನಿಮಗೆ ತಿಳಿಸಿಕೊಡ್ತೇವೆ ಅಂತ ಕರಿಬೇಕು. ಇಲ್ಲದಿದ್ದರೆ ಸೇವಾ ಕೇಂದ್ರದ ವಿಳಾಸ ಹೇಳಿ ಅಲ್ಲಿಗೆ ಬರಲು ನಿಮಂತ್ರಣ ಕೊಡಬೇಕು. यहाँ कोई पैसा आदि नहीं रखना है.
तुम बच्चों की बुद्धि में सब राज है. ಇಲ್ಲಿ ನೀವು ಯಾವುದೇ ರೀತಿಯಿಂದ ಹಣ ಕಾಣಿಕೆ ಕೊಡಬೇಕಾಗಿಲ್ಲ. ಅದನ್ನೂ ಸಹ ನೀವು ಭಕ್ತರಿಗೆ ತಿಳಿಸಿರಿ. ಮಕ್ಕಳ ಬುದ್ಧಿಯಲ್ಲಿ ಎಲ್ಲ ರೀತಿಯ ಜ್ಞಾನ ಅಥವಾ ರಹಸ್ಯಗಳು ಇರಬೇಕು. ಲಕ್ಷ್ಮೀ ನಾರಾಯಣ್, राम सीता, उनको यह राज्य किसने दिया? जरूर भगवान ने दिया. भगवान से मिला. तुमने साक्षात्कार भी किया है. कैसे लक्ष्मी नारायण फिर राम सीता को राज्य देते हैं. लक्ष्मी नारायण फिर भगवान से पाते हैं. समझा तो सकते हैं ना. बातें बड़ी सहज और मीठी है. बोलो ऊंचे ते ऊंचा बाप है. उस परम पिता परमात्मा को जानते हो. ಲಕ್ಷ್ಮೀನಾರಾಯಣರಿಗೆ ರಾಜ್ಯ ಕೊಡೋನು ಪರಮಾತ್ಮ. ರಾಮ ಸೀತೆಯರಿಗೆ ರಾಜ್ಯ ಕೊಡೋರು ಲಕ್ಷ್ಮೀನಾರಾಯಣ. ಈ ಥರ ನೀವು ಲಕ್ಷ್ಮೀನಾರಾಯಣ ರಾಮ ಸೀತೆಯ ಇತಿಹಾಸವನ್ನು ಜನರಿಗೆ ತಿಳಿಸ್ಬೋದು. ಬಹಳ ಸಹಜವಾಗಿ ಮಧುರತೆಯಿಂದ ತಿಳಿಸಬೇಕು. ಬಾತೆ ಸಹಜ और मीठी हो. उस परमात्मा को जानते हो. ಬಾಬಾ ಕಹತೆ ಮಾಮೇಕಂ ಯಾದ್ ಕರು. ಅವ್ರಿಗೆ ಕೇಳಿ, ಶ್ರೇಷ್ಠಾತಿ ಶ್ರೇಷ್ಠ ತಂದೆಯಾದಂತಹ ಪರಮಾತ್ಮನನ್ನು ನೀವು ತಿಳ್ಕೊಂಡಿದ್ದೀರಾ? ಅವನೇ ಬಂದು ಹೇಳ್ತಾ ಇದ್ದಾನೆ, ನನ್ನನ್ನು ನೆನಪು ಮಾಡಿರಿ ಅಂತ. कृष्ण को बाबा नहीं कहेंगे. कृष्ण ने आगे जन्म में राजयोग से यह पद पाया. ऐसी पॉइंट्स नोट करनी है जो फिर भूल न जाए. ಬಾಬಾ ಹೇಳ್ತಾರೆ, ಕೃಷ್ಣ ಎಲ್ಲರಿಗೂ ತಂದೆ ಅಲ್ಲ. ಅವನು ತನ್ನ ಪೂರ್ವಜನ್ಮದಲ್ಲಿ ರಾಜಯೋಗ ಕಲಿತು ತಂದೆಯಿಂದ ಆ ಪದವಿಯನ್ನು ಪಡ್ಕೊಂಡಿರ್ತಾನೆ. ಹೀಗೆ ಜ್ಞಾನ ಹೇಳುವ ಪಾಯಿಂಟ್ಸ್ಗಳನ್ನು ನೋಟ್ ಮಾಡಿ ಇಟ್ಕೊಳ್ಳಿ. ಯಾರ್ಯಾರಿಗೆ ಯಾವ ರೀತಿಯಲ್ಲಿ ಜ್ಞಾನ ಹೇಳಬೇಕು, ಎಲ್ಲಿ ಯಾವ ಪಾಯಿಂಟ್ಸ್ಗಳನ್ನು ಹೇಳಬೇಕು ಅಂತ ನೋಟ್ ಮಾಡಿಕೊಡಿ. ಇಲ್ಲದಿದ್ದರೆ ಮರ್ತು ಬಿಡ್ತೀರಿ. मनुष्यों को कोई बात याद करनी होती है तो गांठ बांध लेते. तुम सिर्फ 2 बातों की गांठ बांध लो. मन मना भव और ಮಧ್ಯಾಜೀ ಭವ. ಮನುಷ್ಯರು ಏನಾದರೂ ನೆನ್ಪಿಟ್ಕೋಬೇಕಂದ್ರೆ ಸೆರಗಿಗೆ ಗಂಟೆ ಹಾಕ್ಕೊಳ್ತಾರೆ, ಶೆಲ್ಲೆಗೆ ಗಂಟು ಹಾಕ್ಕೊಳ್ತಾರೆ. ಹಾಗೆ ನೀವು ಸಹ 2 ಗಂಟುಗಳನ್ನು ಹಾಕ್ಕೊಳ್ರಿ. ಅಂದರೆ 2 ವಿಷಯಗಳನ್ನು ಸದಾ ನೆನ್ಪಿಟ್ಕೊಡಿ. ಅದು ಮನ್ಮನಾಭವ ಮತ್ತು ಮಧ್ಯಾಜೀ ಭವ. ಅದರ ಬಗ್ಗೆ ಜನರಿಗೆ ತಿಳಿಸ್ತಾವು. ಮನ್ಮನಾಭವ ಅಂದರೆ ಆತ್ಮ ಆಗಿ ಪರಮಾತ್ಮನನ್ನು ನೆನಪು ಮಾಡು. ಮಧ್ಯಾಜೀ ಭವ ಅಂದರೆ ಪುರುಷಾರ್ಥ ಮಾಡಿ ಅವನಿಂದ ಆಸ್ತಿಯನ್ನು ಪಡ್ಕೊಳ್ಳೋದು. तुम प्रदर्शनी में बहुत सर्विस कर सकते हो. बाप ने हमको कहा है, सबको पैगाम दो. सर्वधर्मानी तुम अकेली आत्मा आए थे. ನೀವು ಜನರಿಗೆ ತಿಳಿಸ್ರಿ, ಪರಮಾತ್ಮ ನಮಗೆ ಈ ಸೇವಾ ಕಾರ್ಯವನ್ನು ಒಪ್ಪಿಸಿದ್ದಾರೆ. ಈಗ ಸರ್ವಧರ್ಮದವರು ಅಧರ್ಮದಲ್ಲಿ ಇದ್ದಾರೆ, ಧರ್ಮಗ್ಲಾನಿಯ ಸಮಯದಲ್ಲಿ ಇದ್ದಾರೆ. ಇಂಥ ಸಮಯದಲ್ಲಿ ಪರಮಾತ್ಮನ ಅವತರಣೆ ಆಗಿದೆ ಅಂತ ತಿಳಿಸ್ರಿ. ನೀವೆಲ್ಲರೂ ಮನೆಯಿಂದ ಬರುವಾಗ ಒಂಟಿಯಾಗಿ ಬಂದಿದ್ರಿ, ಈಗ ಹೋಗುವಾಗಲೂ ಒಂಟಿಯಾಗಿ ಹೋಗಬೇಕು. अब बाप को याद करो तो विनाश होंगे तुम्हारे पाप. विकर्म विनाश होंगे, तुम मेरे पास आ जाएंगे. या अंतिम जन्म पवित्र बनना है, अमरलोक चलना है तो मेरे को याद करो. ತಂದೆಯ ಸಂದೇಶವನ್ನು ಜನರಿಗೆ ತಿಳಿಸಿ. ನೋಡಿ, ಪರಮಾತ್ಮನ ನೆನಪು ಮಾಡಿದರೆ ನಿಮ್ಮ ವಿಕರ್ಮಗಳು ವಿನಾಶ ಆಗ್ತವೆ. ನೀವು ತಂದೆಯ ಜೊತೆಗೆ ಪರಮಧಾಮ ಮನೆಗೆ ಹೋಗ್ತೀರಿ.
ಆದರೆ ಈ ಜನ್ಮದಲ್ಲಿ ನೀವು ಪವಿತ್ರ ಆಗಬೇಕು. ಅಮರಲೋಕಕ್ಕೆ ಹೋಗಬೇಕೆಂದರೆ ಆ ತಂದೆಯನ್ನು ನೆನಪು ಮಾಡಬೇಕು. बस यही समझाने का धंधा करो. आधा कल्प भक्ति का धक्का खाया. इस जन्म में यह संदेश ढिंडोरा पीट कर दे दो. ಜನರಿಗೆ ತಿಳಿಸಿ, ಅರ್ಧ ಕಲ್ಪದಿಂದ ನೀವು ಭಕ್ತಿಯಲ್ಲಿ ಅಲ್ದಾಡಿದ್ದೀರಿ. ಈಗ ಪರಮಾತ್ಮನನ್ನು ತಿಳ್ಕೊಳ್ರಿ, ಅರ್ಥ ಮಾಡ್ಕೊಳ್ರಿ. ಇದನ್ನು ನೀವು ಡಂಗೂರ ಸಾರಿ ಆದರೂ ಎಲ್ಲ ಕಡೆಗೂ ಪ್ರಚಾರ ಮಾಡಬೇಕು. तुम बहुत सर्विस कर सकते हो. ज़्यादा कुछ समझना हो तो आकर समझो. बताओ. ಬಾಬಾ ಹೇಳ್ತಾರೆ, ಜನರಿಗೆ ನೀವು ಕರೀರಿ, ಸೇವಾ ಕೇಂದ್ರಕ್ಕೆ ಕರೀರಿ. ಹೀಗೆ ನೀವು ಬಹಳ ರೀತಿಯಿಂದ ವಿಧ ವಿಧವಾದ ಉಪಾಯಗಳಿಂದ ಸೇವೆ ಮಾಡಬಹುದು. खर्चा सब कुछ मिल सकता है. रोटी तो अपने हाथ से भी बना सकते. सर्विस कर सकते. ಬಾಬಾ ಹೇಳ್ತಾರೆ, ನೀವು ಸೇವೆ ಮಾಡಿರಿ, ಖರ್ಚಿನ ವ್ಯವಸ್ಥೆ ಬಾಬಾ ಮಾಡ್ತಾರೆ. ರೊಟ್ಟಿಯಂತೂ ನಿಮ್ಮ ಕೈಯಿಂದನೇ ಮಾಡಿ ಊಟ ಮಾಡಿರಿ. ಸೇವಾಧಾರಿ ಮಕ್ಕಳಿಗೆ ಸೇವೆಯ ಅನೇಕ ಅವಕಾಶಗಳು ಪ್ರಾಪ್ತಿಯಾಗ್ತವೆ. ಪರಂತು ತಕ್ದೀರ್ ಮೇ ನಹೀ ತೋ ಕ್ಯಾ ಕರ್ ಸಕ್ತೆ ಹೈ. ಆದರೆ ಮಕ್ಕಳ ಭಾಗ್ಯದಲ್ಲಿ ಸೇವೆ ಮಾಡುವುದೇ ಇಲ್ಲ ಅಂದರೆ ಬಾಬನು ಏನೂ ಮಾಡಲಿಕ್ಕೆ ಆಗೋದಿಲ್ಲ. आसामी भी देखी जाती है. बाबा कहते, अच्छा हम तुमको किट बैग बना कर देते हैं. थोड़ा ही राज किसको समझाना. बाबा आया है भक्ति का फल देने. अब अशरीरी बन चलना है. इसलिए बाप को याद करो, तुम्हारी कर्मातीत अवस्था हो जाएगी. ಸೇವಾಧಾರಿ ಮಕ್ಕಳ ಸ್ಥಿತಿಯನ್ನು ಸಹ ಬಾಬಾ ನೋಡ್ತಾರೆ. ಒಳ್ಳೆಯ ಸೇವಾಧಾರಿಗಳಿದ್ದರೆ ಬಾಬಾ ಹೇಳ್ತಾರೆ, ನಾನು ನಿಮಗೆ ಕಿಟ್ ಬ್ಯಾಗ್ ಕೊಡ್ತೀನಿ, ಪ್ರವಾಸದ ಎಲ್ಲ ವಸ್ತುಗಳನ್ನು ಕೊಡ್ತೀನಿ, ಖರ್ಚು ಕೊಡ್ತೀನಿ. ಹೋಗಿ ಎಲ್ಲರಿಗೂ ಸಂದೇಶ ಕೊಟ್ಟು ಬನ್ನಿರಿ, ತಿಳಿಸ್ರಿ ಪರಮಾತ್ಮ ಬಂದಿದ್ದಾನೆ ಭಕ್ತಿಯ ಫಲ ಕೊಡೋದಕ್ಕೆ. ಈಗ ಅಶರೀರಿ ಆಗಿ ವಾಪಸ್ ಹೋಗಬೇಕಾಗಿದೆ. ಈ ಥರ ನೀವು ಯೋಗ ಮಾಡ್ತಾ ಸೇವೆ ಮಾಡಿದರೆ ಕರ್ಮಾತೀತ ಅವಸ್ಥೆಗೆ ತಲುಪ್ತೀರಿ. ಬಾಬಾ ಗ್ಯಾರಂಟಿ करते हैं, तुम स्वर्ग के मालिक बनोगे. बहुतों को पैगाम मिलेगा. अपने अपने गांव में भी सर्विस कर सकते, बाहर जाकर भी कर सकते. खर्चा तो मिल ही जाएगा. कोई सर्विस करके दिखावे. ನಿಮ್ಮ ಊರಿನಲ್ಲೇ ಇದ್ದುಕೊಂಡು ಸೇವೆ ಮಾಡ್ಬೋದು, ಹೊರಗಡೆ ಹೋಗಿನೋ ಸೇವೆ ಮಾಡ್ಬೋದು. ಯಾವುದೇ ರೀತಿಯ ಸೇವೆ ಮಾಡಿದ್ರೂ ನಿಮಗೇನಾದರೂ ಹೆಚ್ಚಿನ ಖರ್ಚು ಆಗ್ತಾ ಇದ್ದರೆ ಅದನ್ನು ಬಾಬಾ ಕೊಡ್ತಾರೆ. ಮೊದಲು ಸೇವೆ ಮಾಡಿ ತೋರಿಸ್ರಿ. भल धंधे पर रहो तो भी सर्विस हो सकती है. 8 घंटा धंधा करो, 8 घंटा आराम करो तो भी टाइम है. 1 घंटा कोई सच्चाई से सेवा करे तो भी बहुत अच्छा पद पा सकते. ನಿಮ್ಮ ವ್ಯಾಪಾರ ಉದ್ಯೋಗದಲ್ಲಿ ತೊಡಗಿದಾಗಲೂ ಸೇವೆ ಮಾಡಬಹುದು. 8 ಗಂಟೆ ಉದ್ಯೋಗ ಮಾಡಿರಿ, 8 ಗಂಟೆ ವಿಶ್ರಾಂತಿ ತಗೊಳ್ಳಿ. ಉಳಿದ 8 ಗಂಟೆಗಳಲ್ಲಿ 1-2 ಗಂಟೆನೂ ನೀವು ಮನಪೂರ್ವಕವಾಗಿ ಸೇವೆ ಮಾಡಿದರೆ ನಿಮಗೆ ಉನ್ನತ ಪದವಿ ಪ್ರಾಪ್ತಿಯಾಗ್ತದೆ. ಚಾರೋ ತರಫ್ ಚಕ್ಕರ್ ಲಗಾತೆ ರಹೋ, परंतु इसमें निर्भयता भी चाहिए. पहले उनको बताना है कि मैं कोई बेगर नहीं.
मैं तो आपको ईश्वर का रास्ता बताने आया हूँ. ದೊಡ್ಡ ದೊಡ್ಡ ಜನರ ಹತ್ತಿರ ಹೋಗಿ ನಿರ್ಭಯತೆಯಿಂದ ಜ್ಞಾನ ತಿಳಿಸ್ರಿ. ಅವ್ರಿಗೆ ಹೇಳಿ, ನಾವು ಭಿಕ್ಷೆ ಬೇಡಲಿಕ್ಕೆ ಬಂದಿಲ್ಲ, ನಾವು ಭಿಕ್ಷಕರೂ ಅಲ್ಲ, ನಿಮಗೆ ಈಶ್ವರನ ಹತ್ತಿರ ಹೋಗುವ ಮಾರ್ಗ ತೋರಿಸಲಿಕ್ಕೆ ಬಂದಿದ್ದೇವೆ. हमको हुक्म मिला है, 1 मिनट का महामंत्र देकर जाऊंगा. या ಸಂಜೀವನಿ ಬೂಟಿ. ಹೋಗಿ ದೊಡ್ಡ ದೊಡ್ಡ ವ್ಯಕ್ತಿಗಳ ಹತ್ತಿರ ಹೇಳಿರಿ, ನೋಡಿ ನಮಗೆ ಪರಮಾತ್ಮನ ಆದೇಶ ಸಿಕ್ಕಿದೆ, ಹೋಗಿ ಎಲ್ಲರಿಗೂ 1 ನಿಮಿಷದ ಮಹಾಮಂತ್ರ ತಿಳಿಸ್ರಿ ಅಂತ. ಅದನ್ನು ಹೇಳಲಿಕ್ಕಾಗಿ ನಾವು ಬಂದಿದ್ದೇವೆ. ಈ ಜ್ಞಾನನೇ ಸಂಜೀವನಿ ಔಷಧಿಯಾಗಿದೆ. बाप का पैगाम देने आए हैं. सर्विस तो बहुत है, परंतु खुद ही कोई देह अभिमानी होगा तो किसको तीर लगेगा नहीं. ಸೇವೆ ಅಂತೂ ಸಾಕಷ್ಟು ಇದೆ, ಆದರೆ ಯಾರು ಸ್ವತಃ ದೇಹ ಅಭಿಮಾನದಲ್ಲಿ ಇರ್ತಾರೆ ಅವರ ಬಾಣ ಬೇರೆಯವರಿಗೆ ತಾಗೋದಿಲ್ಲ. बाप के साथ सच्चा रहना चाहिए. ऐसे नहीं मित्र संबंधियों को याद करते रहे. ಒಂದು ಕಡೆ ಸೇವೆ ಮಾಡ್ತಾ ಇನ್ನೊಂದು ಕಡೆ ನೀವು ಮಿತ್ರ ಸಂಬಂಧಿಕರನ್ನು ನೆನಪು ಮಾಡ್ತಾ ಇದ್ದರೆ ಆ ಸೇವೆಗೆ ಸಫಲತೆ ಸಿಗೋದಿಲ್ಲ. ತಂದೆಯ ಜೊತೆಗೆ ನೀವು ಸತ್ಯತೆಯಿಂದ ಇರಬೇಕು. ಯಹ ಚಾಹಿಯೇ ವಹ ಚಾಹಿಯೇ, तुमको मांगना कुछ भी नहीं, कोई से कुछ तुम ले नहीं सकते. ಸೇವೆಗೆ ಹೋದಾಗ ಅದು ಬೇಕು ಇದು ಬೇಕು ಅಂತ ನೀವು ಕೇಳಬಾರದು, ಏನನ್ನು ಅವ್ರ ಹತ್ರ ತಗೊಳ್ಬಾರ್ದು. किसके हाथ का खा भी नहीं सकते, हम अपने हाथ से बनाकर खाते. ಬೇರೆಯವರು ಮಾಡಿಕೊಟ್ಟಿದ್ದನ್ನು ನೀವು ತಿನ್ನಬಾರದು, ನಿಮ್ಮ ಕೈಯಿಂದನೇ ಮಾಡಿಕೊಂಡು ತಿನ್ನಬೇಕು. अपने हाथ का बनाकर खाने से ताकत बहुत आएगी, परंतु इतनी मेहनत कोई करते नहीं. माया बड़ी बलवान है. ನಿಮ್ಮ ಕೈಯಿಂದನೇ ಅಡುಗೆ ಮಾಡಿಕೊಂಡು ಊಟ ಮಾಡಿದರೆ ಅದರಲ್ಲಿ ಬಹಳ ಶಕ್ತಿ ಇರ್ತದೆ. ಆದರೆ ಅಷ್ಟು ಪರಿಶ್ರಮ ಮಕ್ಕಳು ಮಾಡ್ತಾ ಇಲ್ಲ. ಮಾಯೆ ಮಕ್ಕಳನ್ನು ಆ ಥರ ಮಾಡ್ತದೆ. ಮಾಯೆ ಬಲಶಾಲಿಯಾಗಿದೆ. ದೇಹ ಅಭಿಮಾನ್ ಕಿ ಬಿಮಾರಿ ಬಡಿ ಮುಷ್ಕಿಲ್ ಜಾತಿ. ದೇಹ ಅಭಿಮಾನದ ಕಾಯಿಲೆ ಬಿಟ್ಟು ಹೋಗೋದಿಲ್ಲ. ಯೋಗ ಮೇ ರಹ ನಹೀ ಸಕ್ತೆ ಹೇ ತೋ ಬನಾನಾ ಹಿ ಛೋಡ್ ದೇತೆ. ಯಾವ ಮಕ್ಕಳು ಯೋಗದಲ್ಲಿ ಇರೋದಿಲ್ಲ ಅವರಿಗೆ ಅಡುಗೆ ಮಾಡಲಿಕ್ಕೂ ಆಗೋದಿಲ್ಲ. ಅಡುಗೆ ಮಾಡೋದನ್ನು ಅವರು ಬಿಟ್ಬಿಡ್ತಾರೆ. अच्छा योग में रह कर खा सकते हो. देही अभिमानी अवस्था जमाने के लिए बड़ी मेहनत चाहिए. बड़े बड़े सत्संगों में एक ही बात जाकर समझाओ, भगवान वाच माम एकम याद करो फिर स्वर्ग में आ जाएंगे. ಒಂದು ವೇಳೆ ನಿಮ್ಮ ಕೈಯಿಂದ ಅಡುಗೆ ಮಾಡಲಿಕ್ಕೆ ಆಗದಿದ್ದರೆ ಊಟ ಮಾಡುವಾಗಾದರೂ ಯೋಗದಲ್ಲಿ ಇದ್ದು ಊಟ ಮಾಡಿರಿ. ಈ ಥರ ಆತ್ಮ ಅಭಿಮಾನಿ ಅವಸ್ಥೆಯನ್ನು ಸೆಟ್ ಮಾಡಿಕೊಡಿ. ಇನ್ನು ಬಾಬಾ ಸೇವೆಗಾಗಿ ಮತ್ತೊಂದು ವಿಚಾರ ಹೇಳ್ತಿದ್ದಾರೆ. ದೊಡ್ಡ ದೊಡ್ಡ ಸತ್ಸಂಗಗಳಲ್ಲಿ ಹೋಗಿ ಬಾಬನ ಪರಿಚಯ ಕೊಡಿ. ಪರಮಾತ್ಮನ ಆದೇಶ ಇದೆ, ಮಾಮೇಕಂ ಯಾದ್ ಕರೋ, ನನ್ನನ್ನು ನೆನಪು ಮಾಡಿರಿ, ಆಗ ನೀವು ಸ್ವರ್ಗದಲ್ಲಿ ಬರ್ತೀರಿ ಅಂತಲೂ ತಿಳಿಸ್ರಿ. ಭಾರತ್ ಸ್ವರ್ಗ ಥಾ, ವಿಶ್ವ ಕಾ ಮಾಲಿಕ್ ತುಮಕೋ ಬನ್ನ ಹೈ, ಊಂಚ ಪದ ಹೈ. ಹೇಳ್ರಿ, ಭಾರತ ಒಂದು ಸಮಯಕ್ಕೆ ಸ್ವರ್ಗ ಆಗಿತ್ತು, ಪುನಃ ನೀವು ಆ ಸ್ವರ್ಗದ ಮಾಲೀಕ ಆಗಬೇಕು. इसलिए मेहनत चाहिए. प्रजा में आना कोई बड़ी बात नहीं. ವಿಶ್ವದ ಮಾಲೀಕ ಆಗಬೇಕಾದ್ರೆ
ಪರಿಶ್ರಮ ಬೇಕು. ಪ್ರಜೆಗಳಲ್ಲಿ ಬರುವುದಕ್ಕೆ ಹೆಚ್ಚಿನ ಪರಿಶ್ರಮ ಬೇಕಿಲ್ಲ. ಸ್ವರ್ಗದಲ್ಲಿ ಪ್ರಜೆಗಳಾಗಿ ಬರೋದು ಅದೇನು ದೊಡ್ಡ ವಿಷಯ ಅಲ್ಲ ಅಂತ ಹೇಳ್ತಾರೆ ಬಾ. ಅಚ್ಚ मीठे मीठे सिकिलदे बच्चों प्रति मात पिता बाप दादा का याद प्यार गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार गुड मॉर्निंग और नमस्ते नमस्ते नमस्ते. ಧಾರಣೆಗಾಗಿ ಮುಖ್ಯಾಂಶಗಳು. कोई भी काम बेसमझी से न हो, इसके लिए ज्ञान योग का बल जमा करना है. ಯಾವುದೇ ಕೆಲಸ ತಿಳುವಳಿಕೆ ಬಿಟ್ಟು ಮಾಡಬಾರದು, ಬುದ್ಧಿಹೀನರಾಗಿ ಮಾಡಬಾರದು. ಅದಕ್ಕಾಗಿ ಜ್ಞಾನ ಯೋಗದ ಬಲ ಜಮಾ ಮಾಡ್ಕೋಬೇಕು. समय निकाल सच्चाई से निर्भय हो, ಸರ್ವಿಸ್ ಜರೂರ್ ಕರ್ನಿ. ಸಮಯವನ್ನು ಬಿಡು ಮಾಡಿಕೊಂಡು ಸತ್ಯತೆಯಿಂದ ನಿರ್ಭಯತೆಯಿಂದ ಸೇವೆ ಅವಶ್ಯವಾಗಿ ಮಾಡಬೇಕು. ಸರ್ವಿಸ್ ಸೇ ಹಿ ತಾಕತ್ ಆಯೇಗಿ. ಸೇವೆ ಮಾಡೋದ್ರಿಂದನೇ ನಿಮಗೆ ಶಕ್ತಿ ಬರುವುದು. ಎರಡನೇ, देह अभिमान की बीमारी से बचने के लिए भोजन बहुत योग युक्त होकर खाना है. हो सके तो अपने हाथ से बनाकर शुद्ध भोजन स्वीकार करना है. ದೇಹ ಅಭಿಮಾನದ ಕಾಯಿಲೆಯಿಂದ ಬಚಾವ್ ಮಾಡಿಕೊಳ್ಳಲು ನಿಮ್ಮ ಭೋಜನ ಬಹಳ ಯೋಗಯುಕ್ತ ಆಗಿರಬೇಕು. ಎಷ್ಟು ಸಾಧ್ಯವೋ ಅಷ್ಟು ನಿಮ್ಮ ಕೈಯಿಂದಲೇ ಅಡಿಗೆ ಮಾಡಿ ಶುದ್ಧ ಭೋಜನವನ್ನು ಸ್ವೀಕಾರ ಮಾಡಬೇಕು. वरदान. सर्व आत्माओं के अशुभ भाव और भावना का परिवर्तन करने वाले विश्व परिवर्तक भव. ಸರ್ವ ಆತ್ಮರ ಅಶುಭ ಭಾವ ಮತ್ತು ಭಾವನೆಯನ್ನು ಪರಿವರ್ತನೆ ಮಾಡುವಂತಹ ವಿಶ್ವ ಪರಿವರ್ತಕ ಆಗಿರಿ. जैसे गुलाब का पुष्प बदबू की खाद से खुशबू धारण कर खुशबूदार गुलाब बन जाता है, ऐसे आप विश्व परिवर्तक श्रेष्ठ आत्माएं अशुभ व्यर्थ साधारण भावना और भाव को श्रेष्ठता में अशुभ भाव और भावना को शुभ भाव और भावना में ಪರಿವರ್ತನ್ ಕರು. ಹೇಗೆ ಗುಲಾಬದ ಹೂವು, ಹೇಗೆ ಗುಲಾಬಿ ಹೂವು ದುರ್ಗಂಧದಿಂದ ಸುಗಂಧವನ್ನು ಧಾರಣೆ ಮಾಡಿಕೊಂಡು ಸುಗಂಧಭರಿತ ಗುಲಾಬಿ ಆಗಿಬಿಡ್ತದೆ, ಹಾಗೆ ತಾವು ವಿಶ್ವ ಪರಿವರ್ತಕ ಶ್ರೇಷ್ಠ ಆತ್ಮರು ಅಶುಭ ವ್ಯರ್ಥ ಸಾಧಾರಣ ಭಾವನೆ ಮತ್ತು ಸಾಧಾರಣ ಭಾವವನ್ನು ಶ್ರೇಷ್ಠತೆಯಲ್ಲಿ ಪರಿವರ್ತನೆ ಮಾಡಬೇಕು. तब ब्रह्मा बाप समान अव्यक्त फरिश्ता बनने के लक्षण सहज और स्वतः आएंगे. ಅನೇಕರ ಅಶುಭ ಭಾವನೆಗಳನ್ನು ಶುಭ ಭಾವನೆಯಲ್ಲಿ ಪರಿವರ್ತನೆ ಮಾಡಿದಾಗ ನೀವು ಬ್ರಹ್ಮ ತಂದೆಯ ಸಮಾನ ಅವ್ಯಕ್ತ ಫರಿಶ್ತಾ ಆಗ್ತೀರಿ. ಫರಿಶ್ತೆಯ ಲಕ್ಷಣಗಳು ನಿಮ್ಮಲ್ಲಿ ಸ್ವತಃ ಬರ್ತವೆ. ಇಸಿ ಸೆ ಮಾಲಾ ಕಾ ದಾನ ದಾನೆ ಕೆ ಸಮೀಪ ಆಯೇಗಾ. ಇದರಿಂದ ನೀವು ವಿಜಯಮಾಲೆಯ ಮಣಿಗಳಲ್ಲಿ ಸಮೀಪದ ಮಣಿಯಾಗಿ ಬರ್ತೀರಿ. ಪರಸ್ಪರರಲ್ಲಿಯೂ ಸಹ ಸಮೀಪತೆಯಿಂದ ಇರ್ತೀರಿ. ಸಂಸ್ಕಾರ ಮಿಲನ ಮಾಡಿಕೊಂಡು ವಿಜಯಮಾಲೆಯ ಎಲ್ಲ ಮಣಿಗಳ ಜೊತೆಗೆ
ಸಮೀಪ ಇರ್ತೀರಿ ಹಾಗೂ ತಂದೆಗೂ ಸಮೀಪದ ಮಣಿಯಾಗಿ ಬರ್ತೀರಿ. ಸ್ಲೋಗನ್. अनुभवी स्वरूप बनो तो चेहरे से खुश नसीबी की झलक दिखाई दे. ಅನುಭವದ ಸ್ವರೂಪ ಆಗಿರಿ, ಆಗ ನಿಮ್ಮ ಚೆಹರೆಯಿಂದ ಭಾಗ್ಯದ ಹೊಳಪು ಕಾಣುವುದು. ಲವಲೀನ್ ಸ್ಥಿತಿ ಕಾ ಅನುಭವ ಕರೋ. ಲವಲೀನ ಸ್ಥಿತಿಯ ಅನುಭವ ಮಾಡಿರಿ. बाप दादा का बच्चों से इतना प्यार है जो समझते हैं हर एक बच्चा मेरे से भी आगे हो. दुनिया में भी जिससे ज़्यादा प्यार होता है उसे अपने से भी आगे बढ़ाते हैं. यही प्यार की निशानी. तो बाप दादा भी कहते, हे मेरे बच्चों, अब कोई भी कमी नहीं रही. सब संपूर्ण, संपन्न और समान बन जाए. ಬಾಪ್ ದಾದಾರವರಿಗೆ ಮಕ್ಕಳ ಮೇಲೆ ಎಷ್ಟು ಪ್ರೀತಿ ಇದೆ ಅಂದರೆ, ಎಲ್ಲ ಮಕ್ಕಳು ನನಗಿಂತ ಮುಂದೆ ಹೋಗಲಿ ಅಂತ ಬಾಬಾ ಬಯಸ್ತಾರೆ. ಹೇಗೆ ಪ್ರಪಂಚದಲ್ಲಿ ಒಬ್ಬರ ಮೇಲೆ ಜಾಸ್ತಿ ಪ್ರೀತಿ ಇದ್ದಾಗ ಅವರು ನಮಗಿಂತ ಮುಂದೆ ಇರಲಿ ಅಂತ ಜನ ಬಯಸ್ತಾರೆ, ಅದೇ ಪ್ರೀತಿಯ ಗುರ್ತಾಗಿರ್ತದೆ. ಹಾಗೆ ಬಾಪ್ ದಾದಾರವರು ಸಹ ಮಕ್ಕಳಿಗೆ ಹೇಳ್ತಾರೆ, ಮಕ್ಕಳೇ, ನಿಮ್ಮಲ್ಲಿ ಯಾವುದೇ ರೀತಿಯ ಕೊರತೆ ಇರಬಾರದು. ನೀವು ಸದಾ ಸಂಪೂರ್ಣ, ಸಂಪನ್ನ ಮತ್ತು ನನ್ನ ಸಮಾನ ಆಗಬೇಕು ಅಂತ ಬಾಬವರು ಸಹ ಮಕ್ಕಳ ಬಗ್ಗೆ ಶುಭವನ್ನು ಹಾರೈಸ್ತಾರೆ. ಅಚ್ಚಾ. ಓಂ ಶಾಂತಿ.